ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ನಾಪತ್ತೆ, ಹಾಸನದ ಕಲ್ಕೆರೆ ಕೆರೆಯ ಬಳಿ ವಸ್ತು ಪತ್ತೆ, ಅತ್ಯಾಚಾರ ಮತ್ತು ಕೊಲೆ ಶಂಕೆ, ತೀವ್ರ ಶೋಧ ಕಾರ್ಯ. ಬೆನಕ ಬಾರ್ಗೆ ಶಾಕ್, ಕಸವನ್ನೇ ಹಿಂದಿರುಗಿಸಿ ಬೆಂಡೆತ್ತಿದ ನಗರಸಭೆ, ಪರವಾನಿಗೆ ಇಲ್ಲದೆ ಸಿಗರೇಟ್ ಮಾರಾಟ, 10,000 ದಂಡ, ಬಾರ್ಗೆ ಕ್ಲೋಸ್ ವಾರ್ನಿಂಗ್. ಹಾವೇರಿಯಲ್ಲಿ ಸರ್ಕಾರಕ್ಕೆ 1,000 ದಿನ ಪೂರ್ಣಗೊಂಡ ಸಂಭ್ರಮ ಕಾರ್ಯಕ್ರಮ. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಖಾಲಿ ಟ್ರಂಕ್, ಖಾಲಿ ಚೊಂಬು ಹಿಡಿದು ಪ್ರತಿಭಟನೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಹುಣಸೂರು ತಾಲೂಕಿನ ಕರಿಮುದ್ದನಹಳ್ಳಿಯ ಸ್ವಾಮಿ ಸರ್ವಿಸ್ ಪೆಟ್ರೋಲ್ ಬಂಕ್ನಲ್ಲಿ ಫೆಬ್ರವರಿ 12 ರಾತ್ರಿ ಭೀಕರ ದರೋಡೆ ನಡೆದಿದೆ. 5 ಮಂದಿ ಸಶಸ್ತ್ರ ದರೋಡೆಕೋರರು ಬಂಕ್ಗೆ ನುಗ್ಗಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ 15,300 ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ. ಘಟನೆ ವೇಳೆ ಸಿಬ್ಬಂದಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ದುಷ್ಕರ್ಮಿಗಳು ಸ್ಕೋಡಾ ಕಾರಿನಲ್ಲಿ ಬಂದಿದ್ದು ಕೃತ್ಯ ಎಸಗಿ ಅದೇ ಕಾರಿನಲ್ಲಿ ಪರಾರಿಯಾದರು ಎಂದು ತಿಳಿದುಬಂದಿದೆ. ದರೋಡೆ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಮಾಹಿತಿ ಪಡೆದ ಹುಣಸೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಿ ತನಿಖೆ ಮುಂದುವರೆಸಲಾಗಿದೆ. ಅರಮನೆ ನಗರಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಭಕ್ತಿಭಾವದಿಂದ ಶ್ರೀ ಹನುಮಾನ್ ಚಾಲೀಸಾ ಮಹಾಯಜ್ಞ ನೆರವೇರಿತು. ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಮಹಾಯಜ್ಞದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಹನುಮನ್ ನಾಮ ಸ್ಮರಣೆಯಲ್ಲಿ ತೊಡಗಿದರು. ವೇದ ಮಂತ್ರಗಳ ಘೋಷ ಹಾಗೂ ಹನುಮಾನ್ ಚಾಲೀಸಾ ಪಠಣದಿಂದ ಮೈದಾನ ಆಧ್ಯಾತ್ಮಿಕ ವಾತಾವರಣದಿಂದ ಕಂಗೊಳಿಸಿತು. ವಿಶೇಷವಾಗಿ ನಟ ವಸಿಷ್ಠ ಸಿಂಹ ಮತ್ತು ನಟಿ ಹರಿಪ್ರಿಯಾ ಅವರು ತಮ್ಮ ಪುತ್ರನೊಂದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಿಭಾವದಿಂದ ಚಾಲೀಸಾ ಪಠಿಸಿದರು. ಭಕ್ತರಿಗೆ ಪ್ರಸಾದ ವಿತರಣೆ ನಡೆಸಲಾಯಿತು. ಶಾಂತಿ, ಸೌಹಾರ್ದ ಮತ್ತು ಧಾರ್ಮಿಕ ಚೈತನ್ಯ ಮೂಡಿಸಿದ ಈ ಮಹಾಯಜ್ಞ ಯಶಸ್ವಿಯಾಗಿ ನೆರವೇರಿತು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲದ 29 ವರ್ಷದ ಪ್ರಿಯಾಂಕಾ ಮದುವೆ ಸಮಾರಂಭದ ನಿಮಿತ್ತ ಚಿಕ್ಕಮಗಳೂರಿಗೆ ಬಂದಿದ್ದರು. ಫೆಬ್ರವರಿ 12 ರಾತ್ರಿ 8 ಗಂಟೆ ಸುಮಾರಿಗೆ ಅವರು ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಕಾಣೆಯಾಗುವ ಮುನ್ನ ಕುಟುಂಬಕ್ಕೆ ಕರೆ ಮಾಡಿ ಯಾರೋ ಒಬ್ಬರ ಜೊತೆಯಲ್ಲಿ ಸಿಕ್ಕಿದ್ದೇನೆ ಎಂದು ತಿಳಿಸಿ ಫೋನ್ ಕಟ್ ಮಾಡಿದ್ದಾಗಿ ಸಂಬಂಧಿಕರು ಹೇಳಿದ್ದಾರೆ. ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಿನ್ನೆ ಬೇಲೂರಿನಿಂದ ಕಾಣೆಯಾಗಿದ್ದ ಪ್ರಿಯಾಂಕಾ ಅವರ ವಸ್ತುಗಳು ಇಂದು ಕೆರೆಯ ಸಮೀಪ ಪತ್ತೆಯಾಗಿವೆ. ಹಾಸನ ಜಿಲ್ಲೆಯ ಕಲ್ಕೆರೆ ಗ್ರಾಮದ ಕೆರೆಯ ಬಳಿ ಯುವತಿಯ ಮೇಲೆ ಅತ್ಯಾಚಾರ ನಡೆದಿರುವ ಶಂಕೆ ವ್ಯಕ್ತವಾಗಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಘಟನೆ ತಿಳಿಯುತ್ತಿದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೆರೆಯಲ್ಲಿ ಪ್ರಿಯಾಂಕಾ ಅವರಿಗಾಗಿ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿಯಿಂದ ತೀವ್ರ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಮಹಿಳೆಯ ವಸ್ತುಗಳು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಹಲವು ಆಯಾಮಗಳಲ್ಲಿ ತನಿಖೆ ಆರಂಭಿಸಲಾಗಿದೆ. ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳು ಹಾಗೂ ಕರೆ ವಿವರಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಅವರ ವಸ್ತುಗಳು ಪತ್ತೆಯಾಗಿದ್ದು ಕೆರೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ.
ಇಲ್ಲ ಕಾತರ ನಾಲ್ಕು ನಿಮಿಷದಲ್ಲಿ ತಾಯಿ ಬರೋದು, 7 ನಿಮಿಷದಲ್ಲಿ ಚಿಕ್ಕಮ್ಮಂಗೆ ಬರೋದು. ಆಮೇಲೆ ಯಾರೋ ಗೊತ್ತಿರೋ ಸಿಕ್ಕಿದ್ದಾರೆ ಅಂದರೆ ಫೋನ್ ಕಟ್ಟಾಗಿದೆ, ರಿಟರ್ನ್ ಮಾಡಿದ್ದಾರೆ, ಫೋನ್ ಎತ್ತಿಲ್ಲ. ಲೊಕೇಶನ್ ಇವ್ರು ಆಫ್ ಆಗಿರೋದು ಇಲ್ಲಿ 8 ಗಂಟೆ 13 ನಿಮಿಷಕ್ಕೆ ಆಫ್ ಆಗಿದೆ. 28ಕ್ಕೆ 8:28 ನಾವು ಸಿಡಿಯರ್ ತರಿಸ್ಕೊಳ್ತೀವಿ. ಅದು ನಿನ್ನೆ ಕೇಳಿದ್ರು ಸರ್ ಅಂತ ಬಂದಿದ್ರು. ಬಂದು ಮದುವೆ ಮುಗಿಸ್ಕೊಂಡು ಇಲ್ಲಿ ಬೇಲೂರಿಗೆ ಬಂದು ಇಲ್ಲಿ ಬಿಕ್ಕೋಡ್ ಕೈಮರ ಅಲ್ಲಿ ತವ್ರ ಮನೆ ಇದೆ, ಅಲ್ಲಿಗೆ ಬಂದಿದ್ದು. ಅಲ್ಲಿಗೆ ಬಂದು ಸ್ವಲ್ಪ ತಿದ್ದು ಮತ್ತೆ ಊರಿಗೆ ಹೋಗ್ತೀನಿ ಅಂತ ಅಮ್ಮನ ಹತ್ರ ಮತ್ತೆ ಕೈಮರದಲ್ಲಿ ಬಿಡಿಸ್ಕೊಂಡು ಬಸ್ ಹತ್ತಿಸಿದ್ರು. ಬೇಲೂರಿಗೆ ಬಂದಿರೋದು ಅಷ್ಟೇ. ಮತ್ತು ಅವರು ಫೋನ್ ಎಲ್ಲ ಸ್ವಿಚ್ ಆಫ್ ಆಗ್ತಿದೆ. ಅವ್ರ ಮೈ ಮೇಲೆ ಒಡವೆ ಇತ್ತು, 20 ಲಕ್ಷದ ಒಡವೆ ಇದೆ. ಎಷ್ಟು ದಿವಸ ಆಯ್ತು ಬಂದು 3 ದಿನ ಆಯ್ತು. ಇವತ್ತಿಗೆ 3 ದಿನ ಆಯ್ತು. ಎಲ್ಲಿಂದ ಬಂದಿರೋದು? ಕುಣಿಗಲ್ಲಿಂದ ಬಂದಿರೋದು. ಎಲ್ಲಿ ಬಂದಿರೋದು? ಚಿಕ್ಕಮಂಗ್ಳೂರು. ಮದುವೆಗೆ ಅಂತ ಬಂದಿದ್ದು. ಒಡವೆ ಎಷ್ಟು ಹಾಕಿದ್ರು? 20 ಲಕ್ಷದಿತ್ತು. ಎಷ್ಟು? 20 ಲಕ್ಷದ. ಏನಾಗ್ಬೇಕಕ್ಕ ನಿಮ್ಗವರು? ಹಾಸನದಲ್ಲಿ ಎನ್ಡಿಎಂ ಮಾದಕ ವಸ್ತು ಮಾರಾಟಕ್ಕೆ ಯತ್ನಿಸುತ್ತಿದ್ದ 5ರನ್ನು ಪೊಲೀಸರು ಬಂಧಿಸಿದ್ದಾರೆ. ನಗರದ ರಾಜ್ಕುಮಾರ್ ನಗರ ಬಳಿಯ ಚೆಕ್ಪೋಸ್ಟ್ನಲ್ಲಿ ಕಾರು ತಡೆದು ತಪಾಸಣೆ ನಡೆಸಿದ ವೇಳೆ ಸುಮಾರು 2 ಲಕ್ಷ ಮೌಲ್ಯದ 40 ಗ್ರಾಂ ಎನ್ಡಿಎಂ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಎರಿಟಿಗಾ ಕಾರನ್ನು ಜಪ್ತಿ ಮಾಡಲಾಗಿದೆ. ಬಂಧಿತರನ್ನು 29 ವರ್ಷದ ಪರ್ವೇಜ್, 24 ವರ್ಷದ ಸುಹೇಲ್, 20 ವರ್ಷದ ಅಬ್ದುಲ್ ಯಾಸಿನ್, 24 ವರ್ಷದ ಇಬ್ರತ್ ಖಾನ್ ಹಾಗೂ 23 ವರ್ಷದ ಸೈಯದ್ ಯೂಸಫ್ ಎಂದು ಗುರುತಿಸಲಾಗಿದೆ. 4 ಶಿವಮೊಗ್ಗ ಮೂಲದವರಾಗಿದ್ದು, ಒಬ್ಬ ಹಾಸನ ಮೂಲದವನು. ಕಾರ್ಯಾಚರಣೆಯಲ್ಲಿ ಸಿಪಿಐ ಸ್ವಾಮಿನಾಥ್, ಪಿಎಸ್ತಾ ರವಿಶಂಕರ್ ಸೇರಿದಂತೆ ಸಿಬ್ಬಂದಿ ಭಾಗವಹಿಸಿದ್ದರು. ಈ ಸಂಬಂಧ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ನಗರದ ಜಯನಗರ ಬಡಾವಣೆಯಲ್ಲಿ ಇರುವ ಬೆನಕ ಬಾರ್ ರೆಸ್ಟೋರೆಂಟ್ ವಿರುದ್ಧ ನಗರಸಭೆ ಕಠಿಣ ಕ್ರಮ ಕೈಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ಬಾರ್ ಪಕ್ಕದಲ್ಲೇ ವಸತಿ ಪ್ರದೇಶ ಇರುವುದರಿಂದ ಸ್ಥಳೀಯರು ಹಲವು ಬಾರಿ ದೂರು ನೀಡಿದ್ದರು. ಕಸದ ಗಾಡಿಗೆ ಕಸ ಹಾಕದೆ ಚರಂಡಿಗೆ ಸುರಿಯುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷರು, ಸದಸ್ಯರು ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬೆಳಗ್ಗೆ ದಾಳಿ ನಡೆಸಲಾಯಿತು. ಚರಂಡಿ ಮತ್ತು ಸುತ್ತಮುತ್ತ ಎಲ್ಲೆಂದರಲ್ಲಿ ಹಾಕಿದ್ದ ಕಸವನ್ನು ಮತ್ತೆ ಬಾರ್ ಆವರಣಕ್ಕೆ ಸುರಿದು ಎಚ್ಚರಿಕೆ ನೀಡಿದರು. ಪ್ಲಾಸ್ಟಿಕ್ ಲೋಟ ಕಂಟೇನರ್ಗಳನ್ನು ಸೀಜ್ ಮಾಡಿ 10,000 ರೂಪಾಯಿ ದಂಡ ವಿಧಿಸಲಾಯಿತು. ಪರವಾನಗಿ ಇಲ್ಲದೆ ಸಿಗರೇಟ್ ಮಾರಾಟ ಹಾಗೂ ಬಾರ್ ಹೊರಗೆ ಕಾರಿನಲ್ಲಿ ಕೂತವರಿಗೆ ಸಪ್ಲೈ ನೀಡುತ್ತಿರುವುದು ಪತ್ತೆಯಾಗಿದೆ. ರಸ್ತೆ ಬದಿಯಲ್ಲಿ ಕುಡಿದು ತ್ಯಾಜ್ಯ ಎಸೆಯುತ್ತಿದ್ದವರಿಂದ ಸಾರ್ವಜನಿಕರಿಗೆ ಕಿರಿಕ್ ಉಂಟಾಗುತ್ತಿದೆ ಎಂಬ ದೂರುಗಳು ಬಂದಿವೆ. ಇದೇ ಚಾಳಿ ಮುಂದುವರಿದರೆ ಬಾರ್ ಮುಚ್ಚಿಸುವ ಎಚ್ಚರಿಕೆ ನಗರಸಭೆ ನೀಡಿದೆ. ಲೈಸೆನ್ಸ್ ತೋರಿಸಿ ನಾನು ಬಿಟ್ಟೋಗ್ತೀನಿ. ತಂಬಾಕು ಉತ್ಪನ್ನಗಳ ಮಾರಾಟ ಅಂತ ಲೈಸೆನ್ಸ್ ತಗಬೇಕು. ಗುಟ್ಕಾ, ಬೀಡಿ, ಸಿಗರೇಟಿಗೆಲ್ಲ ಸಪ್ರೇಟ್. ಸರ್ಕಾರ ಒಂದು ಕಾಯ್ದೆ ಅದಿದೆಯಾ? ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಹೌದು, ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ. ಇಲ್ಲಿ 4 ವರ್ಷ ಪ್ಲಾಸ್ಟಿಕ್ ತೆಗೀರಿ. ಚಂದ್ರು ಸರ್ ಆಯ್ತಾ? ತಿಂಡಿ ಎಲ್ಲ, ಕಾಫಿ ಎಲ್ಲ ಮಾಡಿ ಬೆನಕ ಹತ್ರ ಬನ್ನಿ ಸರ್. ಬೆನಕ ಇದೆಯಲ್ಲ ಸರ್? ಹಾಂ, ನಾವು ಎ ಸಿ ಕುಮಾರ್ ನೋಡಿ. ಇಲ್ಲ ಇಲ್ಲಿ ನಮ್ಮ ಜಯನಗರ ಡಿಪೋ ಕೆಳಗಡೆ ಕಾಫಿ ಡೇ ಪಕ್ಕ. ಪ್ಲಾಸ್ಟಿಕ್ ಲೋಟ ತೆಗೆದು ಕಡಿಕೆ ಎಲ್ಲ ಸಿಂಗಲ್ ಯೂಸ್ ಬ್ಯಾನ್ ಆಗತ್ತೆ. ನಿಮ್ಗೆ ಅಷ್ಟೆಲ್ಲ ನಾನು ಹೇಳೋದ್ನಲ್ವಾ?
ಇವೆಲ್ಲ ಮುಖ್ಯವಾಗಿ ಬೇಡ ಅನ್ನೋವೆಲ್ಲ ನೋಡ್ರಿ, ಇವೆಲ್ಲ ಬ್ಯಾನ್ ಆಗಿದೆ. ಏನ್ರಿ ಇಷ್ಟೆಲ್ಲ ನೀವು ಇದು ಮಾಡಿ ಅಂತಂದ್ರೆ? ಒಳ್ಳೆ ಮಾತಿಗೆ ಬೆಲೆ ನಿಮ್ಮ ಹತ್ರ ಅಂದ್ರೆ. ಹೀಗೆ ಬರ್ತಾರೆ ಬಿಡು, ಅದು ಮತ್ತೆ ಬರ್ತದೆ. ಕೈ ನೋಡಿ, ಇದು ಮಾಡಿ. ಟ್ರೇಡ್ ಲೈಸೆನ್ಸ್ ಜೊತೆ ಸಪರೇಟ್ ಆಗಿ ನಾವು ತಂಬಾಕು ಉತ್ಪನ್ನಗಳ ಮಾರಾಟ ಅಂತ ಲೈಸೆನ್ಸ್ ಕೊಡ್ತೀವಿ. ತಗೊಂಡಿರಾ? ಇಲ್ಲ. ಮತ್ತೆ ಇದೆಲ್ಲ ಬ್ಯಾನ್. ಹೆಂಗ್ ಯೂಸ್ ಮಾಡ್ತೀರಾ? ಹೆಂಗ್ ಯೂಸ್ ಮಾಡ್ತೀರಾ? ಇದೆಲ್ಲ ಬ್ಯಾನ್. ತಂಬಾಕು ಉತ್ಪನ್ನಗಳ ಮಾರಾಟ ಅನ್ನೋದು ಬ್ಯಾನ್. ಇದೆಲ್ಲ ತೆಗೀರಿ, ಹೊರಗಾಕಿ. ಬರ ಇಲ್ಲಿ ಚೀಲಕ್ಕೆ ಹಾಕ್ತೇನೆ, ಚೀಲಕ್ಕೆ ಹಾಕ್ತೇನೆ. ಇದು ಲೈಸೆನ್ಸ್ ತೋರಿಸಿ ನಾನು ಬಿಟ್ಟು ಹೋಗ್ತೀನಿ. ತಂಬಾಕು ಉತ್ಪನ್ನಗಳ ಮಾರಾಟ ಅಂತ ಲೈಸೆನ್ಸ್ ತಗೋಬೇಕು. ಗುಟ್ಕಾ, ಬೀಡಿ, ಸಿಗರೇಟಿಗೆಲ್ಲ ಸಪ್ರೇಟ್ ಸರ್ಕಾರದ ಒಂದು ಕಾಯ್ದೆ ಅದಿದೆಯಾ? ಇದ್ರೆ ತೋರಿಸಿ. ಲೈಸೆನ್ಸ್ ಜೊತೆ ಯಾರು ಮಾಡಿ ಸಪ್ರೇಟ್ ಅದಕ್ಕೆಲ್ಲ ಲೈಸೆನ್ಸ್ ತಗೋಬೇಕು. ಇದೆಯಾ? ತೋರಿಸಿದ್ವಿ, ನಾನು ಬಿಟ್ಟು ಹೋಗ್ತೀನಿ. ಆ ಲೈಸೆನ್ಸ್ ಅಲ್ಲಿ ಆ್ಯಡ್ ಆಗಿರಲ್ಲ, ಸಪರೇಟ್ ಲೈಸೆನ್ಸ್. ಕೈ ಸರ್ಕಾರವು 1000 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಹಾವೇರಿಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ತಾಲೂಕು ಶಾಸಕ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಸರ್ಕಾರದ ಜನಪರ ಯೋಜನೆಗಳು ಜನರಿಗೆ ತಲುಪುತ್ತಿರುವುದು ಸಂತೋಷದ ವಿಚಾರ ಎಂದರು. ವಿಶೇಷವಾಗಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮಗಳ ಮೂಲಕ ಬಡ ಹಾಗೂ ಭೂಹೀನ ಕುಟುಂಬಗಳಿಗೆ ನ್ಯಾಯ ದೊರಕುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಸರ್ಕಾರ ನೀಡಿರುವ ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದ ಅವರು, ಅಭಿವೃದ್ಧಿ ಕಾರ್ಯಗಳಲ್ಲಿ ಜನರ ಸಹಕಾರ ಅಗತ್ಯವೆಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಲ್ಯಾಣಕಾರಿ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತದೆ ಎಂದು ತಮ್ಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು. ಆತ್ಮೀಯರೇ, ಇವತ್ತಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನ ತುಂಬಿದ್ದಕ್ಕೆ ಇವತ್ತು ಹಾವೇರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ, ಬಹುಶಃ ಹಿಂದೆ ಇಂದಿರಾ ಗಾಂಧಿ ಪ್ರಧಾನಿ ಆದಾಗ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆದಾಗ ದೇವರಾಜ್ ಅರಸು ಅವರು ಉಳುವವನಿಗೆ ಭೂಮಿ ಅಂತೇಳಿ ಭೂಮಿ ಕೊಟ್ಟಿದ್ರು. ಅದ ನಂತರ ಮತ್ತೆ 30-40 ವರ್ಷದಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಏನು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರ್ತ ಗ್ರಾಮ ಠಾಣ ಮತ್ತೆ ಬೇರೆ ಬೇರೆ ಇದರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯವರಿಗೆ ಈ ಖಾತಾ ಮತ್ತೆ ದಾಖಲೆ ಮಾಡ್ಕೊಡೋ ನಿಟ್ಟಿನಲ್ಲಿ ಕಂದಾಯ ಗ್ರಾಮ, ಉಪಗ್ರಾಮ ಮಾಡಿ ಅವರಿಗೆ ಈ ಖಾತಾ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬಡವರ ಪಾಲಿಗೆ ದೇವರಾಜ್ ಅರಸು ಬಿಟ್ಟ ಮೇಲೆ ಮತ್ತೆ ಸಿದ್ದರಾಮಯ್ಯನವರು ಇವತ್ತು ಬಡವರ ಪಾಲಿಗೆ ದೇವ್ರ ರೀತಿ ಅವರಿಗೆ ಅವರ ಮನೆಗಳಿಗೆ ಸ್ವಾಧೀನ ಪತ್ರ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ 1000 ವರ್ಷದಲ್ಲಿ ಬಡವರ ಬದುಕನ್ನು ಕಟ್ಟಲಿಕ್ಕೆ ಏನು ಈ ರಾಜ್ಯ ಕಂಡಂಥ ಮಹಾನ್ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ಜಗಜ್ಯೋತಿ ಬಸವಣ್ಣನವರು 17ನೇ ಶತಮಾನದಲ್ಲಿ 19ನೇ ಶತಮಾನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮಂಡ್ಯ ಹಾಗೂ ಹಾಸನದಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಕುರಿತು ಬಿಜೆಪಿ ನಾಯಕರ ಹೇಳಿಕೆಗಳ ಬಗ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮೈತ್ರಿ ವಿಚಾರವಾಗಿ ಇನ್ನೂ ಯಾವುದೇ ಅಧಿಕೃತ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಯಾವಾಗ ಚರ್ಚೆ ಮಾಡಬೇಕು ಆಗ ಮಾಡುತ್ತೇವೆ. ಕೆಲವರ ವೈಯಕ್ತಿಕ ಹೇಳಿಕೆಗಳು ಅಂತಿಮ ನಿರ್ಧಾರವಲ್ಲ ಎಂದು ಹೇಳಿದ್ದಾರೆ. ವ್ಯಕ್ತಿಗಳ ಅಭಿಪ್ರಾಯಗಳಿಗೆ ಉತ್ತರ ನೀಡುವುದಿಲ್ಲವೆಂದು ಅವರು ತಿಳಿಸಿದ್ದಾರೆ. ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ ಮುಕ್ತ ಮನೋಭಾವ ಹೊಂದಿದ್ದು, ಸಮಯ ಬಂದಾಗ ಸೂಕ್ತ ವೇದಿಕೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಊಹಾಪೋಹಗಳಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಹೆಚ್ಚಿಕೆ ತಿಳಿಸಿದ್ದಾರೆ. ಮೈತ್ರಿ ವಿಚಾರವಾಗಿ ಇನ್ನೂ ಫೈನಲ್ ಆಗಿಲ್ಲ. ಏನು ಜಿಬಿಎ ಮತ್ತೆ ಮೈತ್ರಿ ಹೌದು, ಮೈತ್ರಿ ವಿಷಯದಲ್ಲಿ ಈ ಕ್ಷಣದವರೆಗೆ ನಾವೇನು ಚರ್ಚೆ ಮಾಡಿಲ್ಲ. ಚರ್ಚೆ ಯಾವಾಗ ಇದಕ್ಕೆ ಮಾಡಬೇಕು ಸಮಯಕ್ಕೆ ಮಾಡ್ತೀವಿ. ಕೆಲವೊಂದು ಕ್ಷೇತ್ರಗಳಿಂದ ಮಂಡ್ಯದಲ್ಲಿ ಈಗ ಮೈತ್ರಿ ಬೇಡ ಆಗ್ತಿದೆ. ನೋಡಿ, ನಾನು ವ್ಯಕ್ತಿಗಳ ಹೇಳಿಕೆಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಒಂದೊಂದು ಪಕ್ಷದಲ್ಲಿ ಒಂದೊಂದು ರೀತಿಯಲ್ಲಿ ಚರ್ಚೆಗಳು ಮಾಡ್ತಾರೆ, ಕೆಲವರು ಮಾತನಾಡ್ತಾರೆ. ಅದು ಮಾತನಾಡ್ತಕ್ಕಂಥದ್ದು ಅದೇ ಅಂತಿಮ ಅಲ್ಲ. ಇನ್ನೂ 2 ವರ್ಷ ಇದೆ ಅಸೆಂಬ್ಲಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಯೂ ಇನ್ನೂ 4-5 ತಿಂಗಳಿದೆ. ಆ ಸಮಯ ಬಂದಾಗ ಚರ್ಚೆ ಮಾಡೋಣ. ವೈಯಕ್ತಿಕವಾಗಿ ಕೆಲವರು ಮಾತನಾಡ್ತಕ್ಕಂಥದ್ದೇನಿದೆ ಅದಕ್ಕೆ ನಾನು ಉತ್ತರ ಕೊಡೋದು ಅನವಶ್ಯಕ ಅನ್ನೋದು. ಸರ್, ಜಿಬಿಎ ಚುನಾವಣೆ ಹೈಕಮಾಂಡ್ ಹಂತದಲ್ಲಿ ನೀವು ಮಾತುಕತೆ ಮಾಡ್ತೀರಾ? ಇಲ್ಲ, ನೋಡೋಣ ಯಾವ್ಯಾವ ಥರ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ತೀರ್ಮಾನ ಮಾಡಿ. ಮೈತ್ರಿ ಹೋಗ್ಬೇಕು ಅನ್ನೋ ನಾನು 100 ಬಾರಿ ಹೇಳಿದ್ದೇನೆ,
ಮೈತ್ರಿಯ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಮುಕ್ತವಾಗಿದ್ದೇವೆ. ಯಾವುದೇ ರೀತಿಯಲ್ಲಿ ನಮ್ಮಿಂದ ಯಾವುದೇ ರೀತಿಯಲ್ಲಿ ಜನಗಳಲ್ಲಿ ಯಾವುದೇ ಒಂದು ಬೇರೆ ರೀತಿಯ ಒಂದು ಗೊಂದಲಗಳಿಗೆ ಅವಕಾಶ ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ಹಾವೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳು ಪೂರ್ಣಗೊಂಡ ಸಂಭ್ರಮದ ನಡುವೆಯೇ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಖಾಲಿ ಟ್ರಂಕ್ ಹಾಗೂ ಖಾಲಿ ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಸರ್ಕಾರದ ಯೋಜನೆಗಳು ಜನರಿಗೆ ಸರಿಯಾಗಿ ತಲುಪಿಲ್ಲ ಎಂದು ಆರೋಪಿಸಿದರು. ಬೆಲೆ ಏರಿಕೆ, ನಿರುದ್ಯೋಗ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ವಿಳಂಬವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಸರ್ಕಾರ 1000 ದಿನಗಳ ಸಾಧನೆ ಆಚರಿಸುತ್ತಿದ್ದರೆ ಜನಸಾಮಾನ್ಯರು ಸಂಕಷ್ಟದಲ್ಲಿದ್ದಾರೆ ಎಂದು ಟೀಕಿಸಿದರು. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದರೂ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಪ್ರತಿಭಟನೆ ಶಾಂತಿಯುತವಾಗಿ ಅಂತ್ಯಗೊಂಡಿತು. ಎಲ್ಲರೂ ಟೆಲಿಕಾಸ್ಟ್ ಮಾಡೋಣ. ಆಯ್ತು ಅಣ್ಣ ಇದಕ್ಕೊಬಿಡೋದ ನಾಮ ಬಳಿದ ರಾಜ್ಯ ಸರ್ಕಾರಕ್ಕೆ, ಸಮಸ್ಯೆಗಳ ಸರದಾರ ಸಿದ್ದರಾಮಯ್ಯನಿಗೆ, ಕರ್ನಾಟಕವನ್ನು ಅಧೋಗತಿಗೆ ತಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ದಲಿತರ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಭಾರತ್ ಮಾತೆ ವಂಚಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರಕ್ಕೆ, ನಿಷ್ಠಾವಂತರಿಗೆ ನೇಣಿನ ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಪ್ರಾಮಾಣಿಕರಿಗೆ ವರ್ಗಾವಣೆ ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಅದರ ಕೈಗೆ ಚೊಂಬು ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಮಹಿಳೆಯರ ಗೃಹಲಕ್ಷ್ಮಿಯರ ಕಿವಿಗೆ ಹೂವಿಟ್ಟ ರಾಜ್ಯ ಸರ್ಕಾರಕ್ಕೆ, 1000 ದಿನ ಸರ್ಕಾರ ಇದು ಸರ್ಕಾರ ಖಜಾನೆ ಖಾಲಿ ಖಾಲಿ, ಖಜಾನೆ ಖಾಲಿ ಖಾಲಿ, ಖಜಾನೆ ಖಾಲಿ ಖಾಲಿ, ರೈತರ ಕಿವಿಗೆ ಹೂವಿಟ್ಟ ರಾಜ್ಯ ಸರ್ಕಾರಕ್ಕೆ ಮಾತಾಗಿ 1000 ದಿನ, 1000 ದಿನ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ವಿರೋಧಕನ ಎಲ್ಲ ಡ್ರಗ್ಸ್ ಫ್ಯಾಕ್ಟರಿ ಮಾಡಕ್ಕೆ ಸೈಡ್ ಬರ್ರಿ ಎಲ್ಲ. ಮತ್ತೊಮ್ಮೆ ಮುಖ್ಯಾಂಶಗಳು. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ನಾಪತ್ತೆ. ಹಾಸನದ ಕಲ್ಕೆರೆ ಕೆರೆಯ ಬಳಿ ವಸ್ತು ಪತ್ತೆ, ಅತ್ಯಾಚಾರ ಮತ್ತು ಕೊಲೆ ಶಂಕೆ. ತೀವ್ರ ಶೋಧ ಕಾರ್ಯ. ಬೆನಕ ಬಾರ್ಗೆ ಶಾಕ್, ಕಸವನ್ನೇ ಹಿಂದಿರುಗಿಸಿ ಬೆಂಡೆತ್ತಿದ ನಗರಸಭೆ. ಪರವಾನಿಗೆ ಇಲ್ಲದೆ ಸಿಗರೇಟ್ ಮಾರಾಟ. 10,000 ದಂಡ, ಬಾರ್ಗೆ ಕ್ಲೋಸ್ ವಾರ್ನಿಂಗ್. ಹಾವೇರಿಯಲ್ಲಿ ಸರ್ಕಾರಕ್ಕೆ 1000 ದಿನ ಪೂರ್ಣಗೊಂಡ ಸಂಭ್ರಮ ಕಾರ್ಯಕ್ರಮ. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಖಾಲಿ ಟ್ರಂಕ್ ಖಾಲಿ ಚೊಂಬು ಹಿಡಿದು ಪ್ರತಿಭಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.